ಏನಪ್ಪಾ ಪೂಜೆ ಅಂತ ಆಯ್ತು? ಪೂಜೆ ಆಯ್ತು. ವಿಚಾರ ಮಾಡಿ ಮಾತಾಡ್ತಾರಲ್ಲ. ತಾವಂದ್ರೆ ಸ್ವಾಮಿ ಹಟ್ಟಿ ಬರಬೊಟ್ಟೆ ಹಟ್ಟಿ ಬಿಡುವೆ. ರಂಗಧ್ವಜ ಮಣಿಮಯ ಕನಕಾಂಬರ ತುಂಬಿ ತುಳುಕುವ ಶ್ರೀರಾಮೇಶ್ವರನ ಶೌರ್ಯ ಧೈರ್ಯಕ್ಕೆ ಭಕ್ತಿಗಳು ಪರಸ್ಪರಕ್ಕೆ ಓ ಎಂದು ಓಂಕರಿಸಿದವು. ಸರ್ವರಾಜರು ನಿಭ್ಯರಗಾಗಿ ತಮ್ಮ ತಮ್ಮ ಮುಗುಟಾಗ್ರಗಳಿಂದ ಎಲ್ಲ ಭಾವಕ್ಕೆ ವಂದಿಸಿದರು. ಎಲ್ಲ ಓಂಕಾರದ ಜಯಂತಿಗೆ ಶ್ರೀಮನ್ನಾರಾಯಣನ ಕಮಲಗಳ ಬಿಡದೆ ಪೂಜಿಸುತ್ತ ಇಂಥ ಶೂರಾತಿ ಶೂರನ ಮುಂದೆ ಬಂದು ನಿಂತು ಬಂಧವನಾರೆಂದು ಕೇಳುವ ನೀನು ನಾರೋ ನಿನ್ನ ಜನನಿ ಜನಗರು ಪ್ರೇಮದಿಂದ ಕರೆಯುವ ನಿನ್ನ ನಾಮ ಅಂಕಿತಬೇಕು. ಜಾವಾದಿ ಪೇಳವದ ನೀನು ಯಾರು? ನಿನ್ನ ಹೆಸರೇನು? ನಿನ್ನ ಹೆಸರು ಕೇಳ್ತಾನೆ ಕೇಳಕತ್ತ ಹೆಸರು ಹೇಳ. ಹೆಸರು ಸಾರಥಿ ಸಾರಥಿ ಅಂತ ಕರೀತಾರೆ ಸ್ವಾಮಿ. ತಾವುದಾರ ತಮ್ಮ ನಾಮ ಹಾಕಿದವೆ. ನೀನೇ ಸಾರಥಿ, ನೀನೇ ಪರಿಚಾರಕನೇ, ನೀನೇ ವಿದ್ವಾಕ್ಷಕನೇ, ನೀನೇ ದ್ವಾರಪಾಲಕನೇ. ಹಾಗಾದರೆ ಹಿಸ್ತ ಬರುವಂತ ಹಿಡಿ ಹಿಡಿ ಬಂಗಾರದ ಕಡೆಗಳನ್ನು ಕೊಡುವೆ.
ಶ್ರೀಮನ್ನಾರಾಯಣನ ಹತ್ತದು ಪ್ರಜ್ವಲಿಸುವ ಹೌದು ಚಕ್ರಮಯ ಹರ್ತಾರ್ಥ ಸುದರ್ಶನ ಮಹಾರಾಜನೆಂದು ಹೌದು ತಿಳಿಯಲೈ ಚಾಣ ವೈರ್ಯ ಗಂಟಕ್ಕೆ ಹಾಕುವೆ ಎನ್ನದ ಗಾನ. ಚಕ್ರ ಮಹಾರಾಜರಂತೆ ಶ್ರೀಮನ್ ಇಲ್ಲಿ ಯಾಕೆ ಬಂದ ನಾರಾಯಣ ಹಸ್ತದವಳು ಮೆರೆಯುವಂತ ಸುದರ್ಶನ ಚಕ್ರ ಚಕ್ರ ಆ, ಆ ಚಕ್ರ ಮಹಾರಾಜರಾದರೂ ತಾಯಿ ಸ್ವಾಮಿ ಅರಮಂದರನ್ನು ಬಿಟ್ಟು ಈ ಸಭಾಮಂದಿರಕ್ಕೆ ಬಂದ ಕಾರಣ ಈ ಶೃಂಗಾರದಿಂದ ಕಂಗಳಿಸುವ ಆ, ಬಂಗಾರದ ರಂಗಮಂಡಪಕ್ಕೆ ನಾವೊಂದ ತಾತ್ಪರ್ಯವೇನೆಂದರೆ ಆ, ವಜ್ರ ವೈಡೂರ್ಯ ಭೂಮಿರಿಕ ಪುಷ್ಯರಾದ ಮಾರಕದ ಮಾಣಿಕ್ಯದಿಂದ ನಮ್ಮ ರಾಜಮಂದಿರ ಭಲೆ, ಭಲೆ. ಯಾತಕ್ಕೆ ಅಂದರೆ ಶ್ರೀಮನ್ನಾರಾಯಣನಿಗೆ ಪ್ರೀತಿಯವನೇ ನಾವು ಹೌದು. ಯಾವ ವೈರಿಯನ್ನು ಕೊಂದು ಎಂದು ಆಜ್ಞೆ ಮಾಡುವನು ಹೌದು ಸ್ವಾಮಿ. ಆತನ ಆಜ್ಞಮನ ಪೂರಕವಾಗಿ ನಡೆಸುವ ಆ, ನಿಮಿತ್ತ ಬಂದಿರುವನು ಆ, ಸಾರಥಿ ತಿಳಿದೇನೆ ನಾ ಹೇಳಿದ ಸತ್ಯತೆ. ಕೊಡು, ಕೊಡು. ಆಯರ್ ಕೊಡು. ಬಸವಾಸುರ ಮೈಸಾಸುರು ಪಾಠ ಮಾಡಿದಂತ ಬಸವ ಆ, ಇದೇ ಚಕ್ರ ಪಾತ್ರಕ್ಕೆ ಆ. 5 ತೊಲೆ ಬೆಳ್ಳಿ ಕಡೆಗಳನ್ನ ಹಾಕಿರುತ್ತಾರೆ ಆ. ಅವರು ತೆಗೆದುಕೊಳ್ಬೇಕು. ನಿನಗೆ ಹೇಳ್ಕೊಟ್ಟೆ ನನಗೇನಿಲ್ಲ ಕಾಗದ ಆ, ಈಗ ಹೋಗ್ತದೆ. ನಿನ್ನ ಕರದಲ್ಲಿರುವ ಚಕ್ರರಾಜನಿಂದ ಹೊರನೂರುವುದು ಯಾಕಂದ್ರೆ ಇವನು ಮನುಷ್ಯನಲ್ಲ ಶತ್ರುವಲ್ಲ ಆದ ಕಾರಣ ಸುದರ್ಶನನ್ನು ಬರುವ ಕರೆಸು ನಾರಾಯಣ ಲಕ್ಷ್ಮೀ ರಮಣ ಹಾಗಾದರೆ ಸುದರ್ಶನವನ್ನು ಬರಮಾಡದ ಅಪ್ಪಣೆಯನ್ನು ಮಾಡುತ್ತೆ. ಏನ್ ಸ್ವಾಮಿ? ನಿತ್ಯ ಬರುವಂತವನು. ನಾನು ನಿನಗೆ ಆಜ್ಞೆಯನ್ನು ಮಾಡುತ್ತೇನೆ. ಸುದರ್ಶನ ಮಹಾರಾಜನನ್ನು ಕರೆದುಕೊಂಡು ಬಾ. ಸಾರಥಿ ಅತಿ ಜಾಗ್ರತೆ. ನಮೋ ನಮೋ ದೇವ ಎನ್ನನ್ನು ಈ ಸಭೆಗೆ ಬರ ಮಾಡಿದ ಕಾರಣವೇನು ದೇವ ದಿವ್ಯ ಪ್ರಭಾವ ನಿನಗೆ ಮಂಗಳವಾಗಲಿ ಶುಭವಾಗಲಿ. ದೀರ್ಘಮಸ್ತು ಮೇಲಕ್ಕೇಳಪ್ಪ ಚಕ್ರರಾಜನೇ. ಜಯವಾದ ಶ್ರೀಮನ್ನಾರಾಯಣೆ ಎನ್ನನ್ನು ಏನು ಕಾರಣ ಕಳಿಸಿನಿ ಯಾವ ದೇಶದಲ್ಲಿ ನಿನ್ನ ವೈರಿ ಇರುವನು ಈಗಲೇ ಹೋಗಿ ಅವರನ್ನು ಸಂಹಾರ ಮಾಡಿ ಬರುವನು ತಂದೆ ನೀ ಕರೆಸಿದರೆ ನಾ ಬಂದೆ. ಮಸರ ಈ ಚಕ್ರಪಾತ್ರ ಮಾಡಿದವರು
ಕ್ಷಣದಲ್ಲಿ ಹೋಗಿ ನನ್ನ ವೈರಿಗಳನ್ನು ಸದರಿ ಬಡಿದು ಬರಬೇಕು. ಚಕ್ರರಾಜನೇ ಅತಿ ಬೇಗನೆ. ನಾನೊಂದು ನುಡಿ ಹೇಳಲು ಚೆನ್ನಾಗಿ ಕೇಳುವಂತನಾಗುತ್ತಂತೆ. ಚಕ್ರರಾಜನೇ ಅದೇನು ಚೆನ್ನಾಗಿ ಹೇಳುವಂತವನ. ವಿಚಿತ್ರ ಪ್ರಚೋದನೆಂಬ ಅವರ ಮಬ್ಬನ್ನಿಳಿಸಿ ಅಂತಕನ ರೋಗಕ್ಕೆ ಕರೆಸುವ ನಿಮಿತ್ತ ನಿನ್ನನ್ನು ಕರೆಸಿದನು. ವರ್ಷನ ನಿನ್ನ ಆಜ್ಞೆ ಪ್ರಕಾರ ಶತ್ರುವಶೋಧ, ಕ್ಷಿತ್ರವಶೋಧ, ವಿಚಿತ್ರವಶೋಧ ಬಂಡಗಳಿದ್ದರಲ್ಲ ಈ ಕ್ಷಣದೋಡು ಮಕ್ಕಳಿಗೆ ನಿನಗೆ ಸಂತೋಷವನ್ನು ಉಂಟು ಮಾಡುವೆ. ನಾರಾಯಣ ಲಕ್ಷ್ಮೀ ಈ ಕೂಡಲೇ ಹೋಗಿ ಅವರ ಪುರವನ್ನು ಸುತ್ತ ಮಾಡಿ ಆ ಬಂಡರಕ್ಕಸರನ್ನು ಸಂಹಾರ ಮಾಡಿ ಬರುವುದಕ್ಕೆ ಅಪ್ಪಣೆಯನ್ನು ಕೊಡುವೆನು. ಚಕ್ರವರ ಮಹಾವೀರ ನಮ್ಮ ಜನಕನ ಆಜ್ಞೆ ಪ್ರಕಾರ ಆಯ್ತು. ಆ ಮೂರ ಮನುಜರಿರುವ ಮಹಾರೋಹವತಿ ಪಟ್ಟಣಕ್ಕೆ ರಥವನ್ನು ತೀರುವುದಿಲ್ಲ. ಗೋಯಲ್ ಸ್ವಾಮಿ ಹಿಡಿದುಕೊಂಡು ಕುಚಿಕೊಂಡು ಸುಟ್ಟು ಬಿಡುವೆ. ಇದನ್ನು ನೋಡಿ ಓಡಿ ಬರ್ತಾರೆ. ಸಾರಥಿ ಇದೇನು ನಾನು ಹೇಳಿದ ಸ್ಥಿತಿ ಪಕ್ಕದ ಗ್ರಾಮದ ಗೋಳು ಗ್ರಾಮದ
ಹಾಲಪ್ಪ ಅವರು ಕೃಷ್ಣನ ಪಾತ್ರಕ್ಕೆ 101 ರೂಪಾಯಿ ಆಹಾರ ಕೊಟ್ಟಿರ್ತಾರೆ. ಎಲ್ಲ ರೆಡಿಯಾಗಿ ಎಲ್ಲಿದಿ ಕಡೆಕ ಬಸಾಂಕ ಹೌದು. ಹಾ ಅದು ಏನಿರುವುದು ಚೆನ್ನಾಗಿ ಇರುವಂತ ಘಾತವಾಯ್ತು. ವಿಷ್ಣುವಿನ ಮಗನಾದ ಚಕ್ರನೆಂಬ ಸುದರ್ಶ ಮಹಾರಾಜನು ನಿಮ್ಮ ಪಟ್ಟಣದ ದ್ವಾರ ಬಾಗಿಲಿಗೆ ಸೂರ್ಯನ್ನು ಹಚ್ಚಿರುವನು. ಇನ್ನು ನೀವು ಮಾಡಿದ ತಪಸ್ಸಿಗೆ ವಿಷ್ಣುವಿನ ತಂತ್ರದಿಂದ ನಿಷ್ಕರಣವಾಗುವುದು. ಅವನು ನಿಮ್ಮ ವಂಶವನ್ನೆಲ್ಲ ನಿರ್ನಾಮ ಮಾಡುವನು. ಇನ್ನು ಮರೆಯಬೇಡಿರಿ. ಇನ್ನು ನಾನು ನಮ್ಮ ಸ್ಥಳಕ್ಕೆ ಹೋಗಿ ಬರುವೆ. ಅಪ್ಪಣೆಯನ್ನು ದಯಪಾಲಿಸು ದಾನವೇಂದ್ರ. ಸದ್ಗುಣ ಸಾಂದ್ರ. ನಮ್ಮಪ್ಪ ಇದಕ್ಕೆ ಬರ್ತಾನೆ. ನೋಡಿ ನೀವು ಲಾಭ ಬೇಕಂತ ಹಚ್ಚಾರ. ನಿನ್ನ ಅಪ್ಪಣೆ ಅಂದೆ ಆ ಕ್ಷಣ ಹೋಗಿ ಬರೋಣ. ಹಾಗ್ರಜ ಏನು ಕಾರಣ? ನಮ್ಮ ಪುರ ದ್ವಾರಕ್ಕೆ ಹುರಿ ಎಚ್ಚಿರುವೆ. ಕಳ್ಳ ಈ ಕ್ಷಣ ನಿನ್ನ ತಲೆಯನ್ನು ಒಡೆದು ಬಿಡುವೆನು. ಮೂರ್ಖ ಮಾಡಿದ್ರು ಮೆರೆದು
ಮೃತ್ಯುಂಜಯನ ಬಾಧವಿಯಂ ತೊಡದಿರುವುದೆಂದ ಅಹಂಕಾರದ ಮೆರೆಯುವ ಬಂಡರ ಗುಂಡಿಗೆಯಂ ಈ ರಾಜ ಚಕ್ರನ ಕೂಡ ವೇದಕ್ಕೆ ನಿಲ್ಲರಾಯಿ ಮೂಡ ಕೇಳ ಕೇಳು ಅದೇನು ಮೊದಲವೇ ಚೆನ್ನಾಗಿ ಚೆನ್ನಾಗಿ ಕೇಳಂತ ಮುಂದೆ ನಿಂತು ಜಾಗ್ರತೆಯಿಂದ ಯುದ್ಧಕ್ಕೆ ಎಲ್ಲರ ಕೊಲ್ಲ ಸುಮ್ಮನೆ ಹಿಂದಿರುಗಿ ಹೋಗಿ ನಿಮ್ಮ ಅಣ್ಣನಾದ ಆ ಬಂಡ ಶತ್ರು ವಿಷಯವನ್ನು ಕಳಿಸಿಕೊಡು ಬಂಡ ಚಕ್ರನೆಂಬ ಪಾಮರನೇ ಈಗ ಕೋಟಿ ದೇವತೆಗಳನ್ನು ಮಣ್ಣು ಮುಕ್ಕಿಸಿದೆ ಈ ದಾನವನ್ನು ನೀವೇನು ಕಾದಾಡುವಿ ಸುಮ್ಮನೆ ಹಿಂದಕ್ಕೆ ತಿರುಗಿ ಹೋಗಿ ಕಳ್ಳನಾರಾಯಣನಾದ ಕಳ್ಳನಾರಾಯಣನ್ನು ಕಳಿಸಿಕೊಡು ಇಲ್ಲವಾದರೆ ಜಾಗ್ರತೆಯಿಂದ ಯುದ್ಧಕ್ಕೆ ನಿಲ್ಲದ ಕುಲ್ಲ
ಸ್ವಾಮಿ ಅವರು ಚಕ್ರದಿಂದ ಯುದ್ಧವನ್ನು ಮಾಡಿ ಮಡಿದು ಹೋಗಿದ್ದಾರೆ. ನಾನು ಹೇಗೆ ಮಾಡಲಿ? ಎನ್ನ ಹನಿಗೆರು ಇರುವರು ಮಡಿದು ಹೋದರೆ ಹೌದು ಸ್ವಾಮಿ. ಎನ್ನ ಹನಿಗೆರ ದೇವರ ಸ್ಥಳಕ್ಕೆ ಹೌದು ಹೋಗೋಣ ಸ್ವಾಮಿ. ರಥವನ್ನು ಹೊಡಿಯುವಂತವನಾದ ಸಾರಥಿ ಹದಿನಗ್ರತಿ. ಆಟ ಮುಗಿಸ್ಬಿಡ್ತೀನಿ ನಾನು. ಆಟ ನಾನು ಏನಿಲ್ಲ ಇದಕ್ಕಾಕ ಅವ್ರು ಹೇಳಿದ್ರೆ ಕೇಳಲ್ಲ ನಾನು. ಏನು ಆಟಕ್ಕೆ ಬೆಲೆ ಇಲ್ಲ ನಾನು. ಮತ್ತೆ ನಾನು ಏನು ಮಾಡಕತ್ತೀನಿ? ಎನ್ನ ಹನಿಜನಾದ ವಿಚಿತ್ರ ಪ್ರಸೋದರ ಓದಕಾರಿ ಏನಾಯಿತು ಸ್ವಾಮಿ? ಆ ಚಕ್ರನ್ನು ಯುದ್ಧವನ್ನು ಮಾಡಿ ಮಡಿದು ಹೋದರು. ಇದು ಏನು ಮೋಸವಾಯಿತು? ಹೌದು ಸ್ವಾಮಿ, ಮೋಸ ಆಯ್ತು. ಮೊದಲು ನೀವು ಮಾಡಿದ್ರಿ. ಆ ಚಕ್ರ ನಮ್ಮ ಬಂಡನಲ್ಲಿ ರಥವನ್ನು ಹೊಡೆಯುವಂತ ನಾನು ಸಾರಥಿ ಹದಿನಗ್ರತಿ. ಸುಮ್ಮನೆ ಎನ್ನ ಪಾದ ಸಂಧಿಗೆ ಶರಣಗತರ ಇಲ್ಲವೇ ನಿನ್ನ ಕಳಿಸಿದಂತಹ ಆ ಹತಮರನ್ನು ಕಳಿಸು. ಯಾತಕ್ಕೆಂದರೆ ನೋಡಲಿಕ್ಕೆ ಇನ್ನು ನೀನು ಸಣ್ಣ ಕೋರಿನಂತೆ ಕಾಣುವುದು. ನಿನ್ನನ್ನು ಕೊಲ್ಲುವುದಕ್ಕೆ ಎನ್ನ ಮನಸ್ಸು ಒಪ್ಪಲಾರದು. ಇಂದು ಹಿರಿಗಿ ಹೋಗು ಬಂಡ ಬುದ್ಧಿಹೀನನಾದ ಮಧ್ಯ ಕೊಡುಗ ದೇವತರ ಹಂಗನ ಮಣಿಯರನ್ನು ಪರಿಂದ ಗೋಳಾಡಿಸಿ ನಾವೇತಿ ಜಗತ್ತಿಗೆ ಹರಸರೆಂದೆನಿಸಿ ಮರೆ ನಿಮ್ಮಂತ
ಯುದ್ಧವನ್ನು ಮಾಡುವಂತನಾಗು, ಇಲ್ಲವೇ ಎನ್ನ ಪಾದ ಸನ್ನಿಧಿಗೆ ಸಾರಗತನಾಗು. ನಿನ್ನ ಕಳಿಸಿದಂತ ಆ ಕಳ್ಳ ನಾರಾಯಣನು ಬರೆಯಳು, ನಿನ್ನಿಂದಾಗದ ದುರು ನಾನೊಂದು ನುಡಿ ಹೇಳುವೆನು, ಚೆನ್ನಾಗಿ ಅದು ಹೇಳಿ ಚೆನ್ನಾಗಿ ಹೇಳುವುದು. ಗಂಡುಗಳಿಗೆ ಗಂಡನಂತೆ ಕಾಣುತ್ತೆ. ರಾಕ್ಷಸರ ಕುಲಕ್ಕೆ ಮಿಂಡನಂತೆ ತೋರುವ ಈ ರಾಜ ಚಕ್ರನ ಗುಡೆಯ ತಕ್ಕೆ ಕಾದಾಡು. ಇನ್ನೊಂದು ಸಲ ನಿಮ್ಮ ಮನೆಗೆ ಹೋಗಿ ನಿನ್ನ ಸಾಧಿಸುವುದರಿಗೆ ತಿಳಿಯುವರ ಬಂಧನ. ನಿನಗೆ ಮರಣಗಾಲ ಸಮೀಪವಾಗಿರುವುದು. ಯಾತಕ್ಕೆ ಪ್ರಾಣಕರಣಗೊಳ್ಳುವೆ? ಜಾಗ್ರತೆಯಿಂದ ಯುದ್ಧಕ್ಕೆ ನಿಲ್ಲು. ನನ್ನ ಅಣ್ಣನನ್ನು ನಿನ್ನ ಬಿಂಕವು ಮುಂದೆ ನನ್ನ ಮುಂದೆ ತೋರ ಬಂದೆಯ. ನಿಮ್ಮಂತ ನೂರಾರು ಮಂದಿ ಬಂದರು ನನ್ನನ್ನು ಏನು ಮಾಡಲಾರರು. ಜಾಗ್ರತೆಯಿಂದ ಯುದ್ಧಕ್ಕೆ ನಿಲ್ಲದೆ ಬಂದ ತರುಂಡ. ಮೂರ್ಖನಾದ ಚಿತ್ರಪಶೋಧನೆ, ನಿನ್ನಿಗೆ ನಿನ್ನ ಆಯುಷ್ ಮುಗಿದಂತೆ ಕಾಣುವುದು. ಸುಮ್ಮನೆ ಹಿಂದಿರುಗಿ ಹೋಗಿ ನಿಮ್ಮ ಆ ಬಂಡನಾದ ಶತ್ರುಪಶೋಧನೆ ಕಳಿಸಿಕೊಡು. ಇಲ್ಲವಾದರೆ ಎಲ್ಲವಾದ ತಿಳಿದು ಸೆಳೆವದ ಜೀವನಾದ ಕೊಡುವುದು. ಇಲ್ಲವೇ ಜಾಗ್ರತೆಯಿಂದ ಯುದ್ಧಕ್ಕೆ ಆದವ ಜಾಗ್ರತೆಯಿಂದ ಯುದ್ಧಕ್ಕೆ ನಿಲ್ಲು. ಜಾಗ್ರತೆಯಿಂದ ಯುದ್ಧಕ್ಕೆ ನಿಲ್ಲು.
ದಾರಿ ಏನಾಯಿತು? ಸ್ವಾಮಿ, ಆ ಚಿತ್ರನು ಕೂಡ ಯುದ್ಧವನ್ನು ಮಾಡಿ ಇಲ್ಲಿ ನಿನ್ನ ಮುಂದೆ ತುಂಡು ತುಂಡು ಮಾಡಿ ಹಾಕ್ಯಾನ ನೋಡು ಗೋಳಾಡು. ಇದು ಏನು ಮೋಸವಾಯಿತು? ಬಹಳ ಮೋಸ ಆಗ್ಯದ. ಮೋಸ ಆಯ್ತಪ್ಪ. ಬಹಳ ಮೋಸ ಆಗ್ಯದ. ಅವ್ರು ಮಾಡಿದ್ದು ಮೋಸ ಇಲ್ಲ. ನನ್ನ ತಮ್ಮನಾದ ವಿಚಿತ್ರನು ದೇವರ ಸ್ಥಳಕ್ಕೆ ರಥವನ್ನು ಹೊಡೆಯುವಂತ ಸಾರಥಿ ಹೆಗ್ಗಿ ಮೊದಲಿದ ನೋಡಿ. ಅವ್ರಿಗೆ Thank you.
ಆಯ್ತು. ಇವಾಗ ನೋಡಿದ್ರೆ ಅಂತಾರ ಕಣ್ಣು ತೆರೆದು ನೋಡಿರಿ, ಒಂದು ಮಾತನ್ನು ಹಾಡಿರಿ. ನಾನು ಹೇಗೆ ಮಾಡಲಿ? ಹೇಗೆ ಮಾಡ್ತೀವಿ ನೋಡಪ್ಪ. ನನ್ನ ಹನಿಜರು ಮಡಿದು ಹೋದರು ನಮ್ಮ ಮೇಲೆ ಬೀನೇಶನ ದಯವು ಮುಗಿದಂತೆ ಆಯ್ತು. ಹೋಗ್ಬಿಟ್ಟದೆ ಮೊದಲೇ. ಇನ್ನು ಯಾತಕ್ಕೆ ತಡ? ಆ ಮನಂದನಾದ ಚಕ್ರನಲ್ಲಿ ರಥವನ್ನು ಹೊಡಿಕೊಂಡ ನಾನು ಸಾರಥಿ ಚೆನ್ನಾಗಿ ಗೆಲ್ಲುವಂತ ನಾನು ಯುದ್ಧವನ್ನು ಮಾಡುವುದು ಬಿಟ್ಟು ಆಳುತ್ತ ಕೂತರೆ ಸತ್ತ ಹೆಣ
ಮಾತನಾಡುವವೇ ಹಾಗೆ ಬಣ್ಣ ರುಂಡ ಈಗ ಹಾಡಿದ ಮಾತು ಇನ್ನೊಂದು ಸಲ ಹಾಡಿದರೆ ಈಗೋ ಎನ್ನ ಕರವು ಖಡ್ಗದಿಂದ ನಿನ್ನ ಪ್ರಾಣವನ್ನು ತೊಳೆದು ನಿನ್ನ ಮಾಂಸವನ್ನು 10 ಕಾಲುಗಳಿಗೆ ಹಂಚುವೆನು. ಗೋಲು ಎಚ್ಚರದಿಂದ ಮಾತನಾಡು. ನಾನು ಯಾರು ಎಂಬುದು ನಿನಗೆ ಗೊತ್ತೇ? ಕ್ಷತ್ರದ ಸೋದ ಮಹಾರಾಜನು. ನನ್ನ ಮುಂದೆ ಯಾರ ಆಟವನ್ನು ನಡೆಯುವ ಅಂದ ಬಳಿಕ ನೀನು ಎಚ್ಚರವನು. ಶಾಸ್ತ್ರದಿಂದ ಇದ್ದಕ್ಕೆ ನಿಲ್ಲದ ಗೊಂಡ ನಿನ್ನ ಗೊಂಡ ಎನ್ನನ್ನು ಕೆಳಗಲನು ನಿಮ್ಮಂತ ಕುಲ್ಲ ರಕ್ಕಸರಿಗೆ ಹಲ್ಲು ಮುರಿಯಲು ನಿಮ್ಮ ಸ್ವಪ್ನವಾಗಿ ಬಂದಾರನ ವೀರ ಪ್ರಚಂಡನಿಗೆ ಸಲ್ಲದ ಮಾತುಗಳನ್ನಾಡಿದರೆ ಈ ಕುಂಬಿನಿಗೆ ನಿನ್ನ ಡಿಂಬವನ್ನು ಕೆರುವುದು ಅಕ್ಷರ ಬಿಟ್ಟು ಮಾತನಾಡು ಒಲ್ಲ ಮೂರ್ಗನು ನಿನ್ನ ಅಲ್ಲ ಎನ್ನ ಮುಂದೆ ನಿನ್ನ ಪರಾಕ್ರಮವನ್ನು ತೋರು. ಇಲ್ಲದಿದ್ದರೆ ಇದೇ ಖಡ್ಗದಿಂದ ನಿಮ್ಮ ತೆರವನ್ನು ಕಡಿದು ನಮ್ಮ ರಾಜ ಮಂದಿರದ ದ್ವಾರ ಬಾಗಿಲಿಗೆ ತೋರಣ ಕಟ್ಟುವನು. ಒಂದು ಎತ್ತರದಿಂದ ಮಾತನಾಡು. ಬಂಡ ಬುದ್ಧಿ ಮಾತಿನಿಂದ ಹೇಳಿದರೆ ನಿನ್ನ ತಲೆಗೆ ಹತ್ತರಾರು ಪ್ರಶ್ನ ನಿನಗೆ ಸಾವು ಸಮೀಪವಾಗಿರುವುದು ಯಾತಕ್ಕೆ ಪ್ರಾಣ ಕಳೆದುಕೊಳ್ಳುವೆ ಜಾಗ್ರತೆಯಿಂದ ಬಿದ್ದಕ್ಕೆ ನಿಲ್ಲುವತನ ಬಂಡ ನಿನ್ನ ನಿರ್ನಾಮ ಕಣ್ಣು ಕಂಡಂತ ಮಗಳಿದ್ರೆ ಈಗೋ ನನ್ನ ಕರ ನೋಡು ಬೆಳೆದ ಕರವಾಳದಿಂದ ನಿನ್ನ ಕಣ್ಣವನ್ನು ಬಡಿದು ತಪ್ಪನೆ ತನ್ನ ಮಂಡಲಕ್ಕೆ ಒಪ್ಪಳಿಸಿ ಭುಜವನ್ನು ಚಪ್ಪರಿಸಿ ನಿನ್ನ ರಕ್ತವನ್ನು ಓಟ್ಲಿಯಾಗಿ ಮಾಡಿ ನಮ್ಮ ರಾಜನ ಮಂಡಲಕ್ಕೆ ಹಬ್ಬದ ಊಟವನ್ನು ಮಾಡಿಸುವುದು ಬಂಡ ನಿನ್ನ ಬಂಡ ವಿದ್ಯವೆಂದರೆ ಹುಡುಗಾಟವೆಂದು ತಿಳಿದರೆ ಭಯ ಪ್ರಶ್ನ ಈ ಇದೇ ಖಡ್ಗದಿಂದ ನಿನ್ನನ್ನು ಕಡೆದು ಈ ಧರಣಿಗೆ ಸಂತೋಷವನ್ನು ಉಂಟು ಮಾಡುದು ಸೋಮನೆ ಅಲ್ಲ ಭಾವಕ್ಕೆ ರುಚಿ ನಿನಗೆ ಜೀವದಾನ ಕೊಡುದು ಇಲ್ಲವಾದರೆ ಜಾಗ್ರತೆಯಿಂದ ಬಿದ್ದಕ್ಕೆ ನಿಲ್ಲು ನಿಂದ ನಿರ್ನಾಮ ಎನ್ನ ಹಬ್ಬದ
ಎತ್ತದನು ಅಂದ ಬಳಿಕ ನೀನು ಎತ್ತರವನು ಜಾಗ್ರತೆಯಿಂದ ಯುದ್ಧಕ್ಕೆ ನಿಲ್ಲಲೈ ಬಂಡ ಮೂರ್ಖ, ನಾನೊಂದು ಗುಡಿ ಹೇಳುವೆನು, ಚೆನ್ನಾಗಿ ಕೆಲವಂತ. ದೇವತೆಗಳಿಗೆ ಸಂತೋಷವನ್ನು ಉಂಟು ಮಾಡುವುದು. ಜಾಗ್ರತೆಯಿಂದ ಬಿದ್ದಕ್ಕನ್ನೆಲ್ಲ ಹನುಮಾನ್ ಯೋಗಂಧರ ಕ್ರಮ. ಯುದ್ಧವೊಂದರೇ ಒಂದು ಘಾತವೆಂದು ತಿಳಿದಿರುವೆ ಹೇಗೆ ಜಾಗ್ರತೆಯಿಂದ ಯುದ್ಧಕ್ಕೆ ನಿಲ್ಲಲೈ ಬಂಡ ಒಳಗೆ ಶೋಭಾನ ಓಂಕರಿಗೆ
ಅಲ್ಲಪ್ಪ ನೀ ಬಣ್ಣ ಎಲ್ಲ ಯಾಕೆ ನಿಂತಿದ್ದಿ ಈ ಕಡೆ ಬಾ